ಜಿಲ್ಲಾ ಗ್ರಾಮದವರಿಗೆ ಈಗಾಗಲೇ ರಸ್ತೆ ದುರಸ್ತಿ ಮಾಡಿದ್ದು, ಜಿಲ್ಲಾ ಗ್ರಾಮದಿಂದ ಆಂಧ್ರಪ್ರದೇಶದ ಗಡಿಯವರೆಗೆ ಸುಸಜ್ಜಿತವಾದ ರಸ್ತೆ ಬೇಕು ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು. ಇದೇ ರಸ್ತೆಯಲ್ಲಿ ಓಡಾಡಿದ್ದ ಕಾರಣ ಸಾರ್ವಜನಿಕರಿಗೆ ರಸ್ತೆ ಅವಶ್ಯಕತೆ ಇತ್ತು. ರಸ್ತೆ ದುರಸ್ತಿ ಮಾಡಲಾಗುತ್ತಿದೆ ಎಂದರು. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ರಸ್ತೆ ಕಾಮಗಾರಿ ಗುಣಮಟ್ಟ ಕಾಪಾಡಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದ್ರು. ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಅಭಿವೃದ್ಧಿ ಯೋಜನೆಗಳನ್ನು ತರುತ್ತಿದ್ದು, ಮೂಲ ಸೌಲಭ್ಯಗಳ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಈ ದಿನ ನಮ್ಮ ಜಿಲ್ಲೆಯಿಂದ ಆಂಧ್ರ ಬಾರ್ಡರ್ಗೆ ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. ಊರಿನವರು ಕೇಳ್ತಾ ಇದ್ರು. ಊರಿನವ್ರ ಬೇಡಿಕೆ ಅಂತೆ ಬಾಗೇಪಲ್ಲಿಯಿಂದ ಜಿಲ್ಲೆಗಾಗಿದೆ. ಜಿಲ್ಲೆಯಿಂದ ಅರ್ಧ ಆಯಿತು ಒಂದ್ಸಲ, ಈಗ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಪಾಪ ಸುಮಾರು ವರ್ಷ ನನಗಂತೂ ಬೇಡಿಕೆ ಕೊಟ್ಟಿದ್ದಾರೆ. ನಾನು ಸುಮಾರು ಈ ದಾರಿಯಲ್ಲಿ ಓಡಾಡ್ತಾ ಇದ್ದೆ. ನಾನು ಆ ಕಷ್ಟ ನೋಡ್ತಾ ಇದ್ದೆ. ನಮ್ಮ ಸರ್ಕಾರದ ಅನುದಾನ 6 ತಿಂಗಳು ಸ್ವಲ್ಪ ಡಿಲೇ ಆಯಿತು. ಟೆಂಡರ್ ಆಗಿತ್ತು, ಈಗ ಕ್ಲಿಯರ್ ಆಗಿದೆ. ಅತಿ ಬೇಗ ಮಾಡಿ ಏನು ಈ ಅಂತಾರಾಜ್ಯ ಈ ರಸ್ತೆ ಇದೆ ಬೇಗ ಗುಣಮಟ್ಟವಾಗಿ ಚೆನ್ನಾಗಿ ಮಾಡಿ ಇಲ್ಲಿನ ಜನರಿಗೆ ಅನುಕೂಲ ಮಾಡ್ಕೊಂಡು ನನ್ನ ಉದ್ದೇಶ. ಹಾಗೆ ಊರಿನಲ್ಲಿ ಗ್ರಾಮ ವಿಕಾಸನ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಆ ಪೋತೆಪಲ್ಲಿ ಕ್ರಾಸ್ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಈಗ 70 ಲಕ್ಷಕ್ಕೆ ಅದನ್ನು ಕ್ಲಿಯರ್ ಮಾಡಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.